ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ರಮ್ಯಾ ಕೃಷ್ಣ. ಇದೀಗ ಟಾಪ್ 40 ಸುದ್ದಿ ನಿಮ್ಮ ಮುಂದೆ. ಬಾಗಲಕೋಟೆ ಉಪಚುನಾವಣೆಯ ಕಣ ಈಗ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿದೆ. ತಮ್ಮ ಆಪ್ತ ಮಿತ್ರನ ಮಗನನ್ನ ಗೆಲ್ಲಿಸಲೇಬೇಕು ಎಂದು ಪಣ ತೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಇನ್ನು ಎರಡನೇ ಸುತ್ತಿನ ಅಬ್ಬರದ ಪ್ರಚಾರ ಆರಂಭಿಸಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಿತ ಅಂತ ಸಿಎಂ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಾಡಿದ್ದಾರೆ ಅಂತ ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ರಿಸೀವರು. ಅವ್ರ ಮಾತಿನಲ್ಲಿ ಯಾವುದೂ ಸತ್ಯ ಇಲ್ಲ, ಮತ್ತೆ ಅವ್ರು ಏನ್ ಹೇಳ್ತಾರ ಅದರಂತೆ ನಡ್ಕೊತಾ ಇಲ್ಲ. ಅದರಿಂದ ಬಿಜೆಪಿಯವ್ರ ಬಗ್ಗೆ ನಾನು ಹೆಚ್ಚು ರಿಯಾಕ್ಟ್ ಮಾಡಕ್ ಹೋಗಲ್ಲ. ನಾವು ಈ ಕ್ಷೇತ್ರದಲ್ಲಿ ಅವರು ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಹಂಗೆಲ್ಲ ಬಾಯಿ ಬಂದಾಗೆಲ್ಲ ಮಾತಾಡ್ತಾರೆ ಅಷ್ಟೇ. ಅವ್ರು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಅವ್ರು ಉಚ್ಚಾಟನೆ ಮಾಡಿದ್ದಾರೆ ಅಂತವ್ರನ್ನೇ ಕರ್ಕೊಂಡ್ಬರ್ತಿದ್ದಾರೆ. ಬಿಜೆಪಿ ಅವ್ರು ಇದ್ದಾರಲ್ಲ, ಒಂದ್ ಕಡೆ ಉಚ್ಚಾಟನೆ ಮಾಡೋದು, ಇನ್ನೊಂದ್ ಕಡೆ ಅವ್ರ ಕಡೆನೆ ಕರ್ಕೊಂಡ್ಬಂದು ಅವ್ರಿಗೆ ಗ್ವಾಗರೋದು, ಅವ್ರ ಕೈಲಿ ಪ್ರಚಾರ ಮಾಡಿಸೋದು. ಚುನಾವಣೆ ಹೊಸ್ತಿಲಲ್ಲಿ ನಾನು ಹಿಂದೂ, ನನ್ನ ಹೆಸರಲ್ಲೂ ದೇವರಿದೆ ಎನ್ನುವ ಮೂಲಕ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯ ಹಿಂದುತ್ವದ ಅಜೆಂಡಾ ವಿರುದ್ಧ ಧರ್ಮದೇಟನ್ನ ನೀಡಿದ್ದಾರೆ. ಕೇವಲ ಧರ್ಮದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಲೂಟಿ ಮಾಡುವವರಿಗೆ ಜನರ ತಕ್ಕ ಪಾಠ ಕಲಿಸ್ತಾರೆ. ಗಾಂಧೀಜಿಯವರ ಸೌಮ್ಯ ಹಿಂದುತ್ವ ಮತ್ತು ಗುಡ್ಸೆಯ ಹಿಂಸಾತ್ಮಕ ಹಿಂದುತ್ವದ ನಡುವೆ ದೊಡ್ಡ ವ್ಯತ್ಯಾಸ ಇದೆ ಅಂತ ಧ್ವನಿ ಎತ್ತುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ. ಸುಳ್ಳು ಹೇಳೋದ್ರಲ್ಲಿ ರಿಸೀವರು. ಅವ್ರ ಮಾತಿನಲ್ಲಿ ಯಾವುದೂ ಸತ್ಯ ಇಲ್ಲ, ಮತ್ತೆ ಅವ್ರು ಏನ್ ಹೇಳ್ತಾರ ಅದರಂತೆ ನಡ್ಕೊತಾ ಇಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ರಾತ್ರಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಬಿಜಿಎಸ್ ಹಿಂದೂ ಧರ್ಮ ಆಚಾರ್ಯ ಸಭೆಯಲ್ಲಿ ಭಾಗಿಯಾಗುವ ಜೊತೆಗೆ ರಾಜ್ಯ ರಾಜಕೀಯದ ಆಂತರಿಕ ವಿದ್ಯಮಾನಗಳ ಬಗ್ಗೆ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಎರಡು ಕ್ಷೇತ್ರಗಳ ಸೋಲು ಗೆಲುವಿನ ಲೆಕ್ಕಾಚಾರ ಹಾಗೂ ಬಾಗಲಕೋಟೆಯಲ್ಲಿ ಯತ್ನಾಳ್ ನಡೆಸುತ್ತಿರುವ ಸಭೆಗಳ ಬಗ್ಗೆ ಸಂಪೂರ್ಣ ಗ್ರೌಂಡ್ ರಿಪೋರ್ಟ್ ನೀಡಲಿದ್ದಾರೆ. ಬಾಗಲಕೋಟೆ ಉಪಚುನಾವಣೆಯ ಕಣ ಈಗ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಅಬ್ಬರದ ಪ್ರಚಾರಕ್ಕೆ ಇಳಿದಿರೋ ಉಚ್ಚಾಟಿತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮದೇ ಶೈಲಿಯಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಚರಂತಿಮಠ ಅವರ ಪರವಾಗಿ ಮತ ಯಾಚಿಸುತ್ತಾ ವಿವಾದಾತ್ಮಕ ಮತ್ತು ರೋಚಕ ಹೇಳಿಕೆಗಳನ್ನ ನೀಡಿದ್ದಾರೆ. ವೀರಣ್ಣ ಚರಂತಿಮಠ ಕೆಲಸ ಮಾಡ್ಯಾರು ಇಲ್ಲೋ, ಅವರು ಸ್ವಲ್ಪ ಸಿಡಿಕದಾರ ಹೌದು ಇಲ್ಲೋ, ಅವ್ರು ನಗೋದಿಲ್ಲ ಹೌದು ಇಲ್ಲೋ, ನಾನು ಇನ್ನು ಹೇಳಿ ನಡ್ಬೇಕಂತ ಹೇಳಿ ಹಿಂಗೆ ಮೊನ್ನೆ ಒಂದು ಬಾಗಲಕೋಟೆ ಸಿಟಿಯಾಗಿ ನೋಡಿದೆ, ಹಂಗೆ ನಡೆದಿಲ್ಲ ಮತ್ತೆ ಅಂತ ಹೇಳಿದ್ವಿ. ಬಾಗಲಕೋಟೆ ಉಪಸಮರದ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಇಳಿದಿರುವ ಯತ್ನಾಳ್ ಇದು ಅವರಪ್ಪನ ಚುನಾವಣೆಯಲ್ಲ, ನನ್ನನ್ನು ಉಚ್ಚಾಟಿಸಿದವರ ಚುನಾವಣೆ ಇದಲ್ಲ ಅಂತ ಗುಡುಗುವ ಮೂಲಕ ಬಿಎಸ್ವೈ ಕುಟುಂಬದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಯತ್ನಾಳ್ ಅವರ ಈ ಸ್ಫೋಟಕ ಹೇಳಿಕೆ ಕಮಲ ಪಾಳಯದಲ್ಲಿ ತೀವ್ರ ನಡುಕ ಹುಟ್ಟಿಸಿದ್ದು ದೊಡ್ಡ ಮಟ್ಟದ ಮುದುಗರ ಸೃಷ್ಟಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಭುಗಿಲೆದ್ದಿರುವ ಇರಾನ್ ಇಸ್ರೇಲ್ ಯುದ್ಧದ ಬಿಸಿ ಈಗ ರಾಜ್ಯ ರಾಜಕಾರಣದಲ್ಲೂ ಸಂಚಲನ ಮೂಡಿಸಿದೆ. ಕಲಬುರಗಿಯಲ್ಲಿಂದು ಮಾತನಾಡಿದ ಬಿಜೆಪಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಯುದ್ಧದ ಸನ್ನಿವೇಶವನ್ನು ಎದುರಿಸಲು ರಾಜ್ಯ ಸರ್ಕಾರ ಸನ್ನದ್ಧವಾಗಬೇಕು ಅಂತ ಎಚ್ಚರಿಸಿದ್ದಾರೆ. ರಾಜ್ಯದ ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ಭತ್ತ, ರಾಗಿ, ತಂಬಾಕು ಸೇರಿದಂತೆ ಪ್ರಮುಖ ಬೆಳೆಗಳಿಗೆ ಯೋಗ್ಯವಾದ ದರ ಸಿಕ್ಕಿಲ್ಲ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಗಿ ಖರೀದಿ ಕೇಂದ್ರಗಳಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಹೋಬಳಿಯ ಕಾಲ್ಗೆರೆ ಗ್ರಾಮ ಈಗ ಭೂ ಸಂಘರ್ಷಕ್ಕೆ ಸಾಕ್ಷಿಯಾಗಿದೆ. ಕಳೆದ 40 ರಿಂದ 50 ವರ್ಷಗಳಿಂದ ಸರ್ಕಾರಿ ಜಮೀನನ್ನೇ ನಂಬಿ ಬದುಕ್ತಾ ಇದ್ದ ಬಡ ರೈತರ ಮೇಲೆ ಈಗ ಒಕ್ಕಲೆಬ್ಬಿಸುವ ತೂಗುಗತಿ ನೇತಾಡ್ತಾ ಇದೆ. ಆಶ್ರಯ ಯೋಜನೆಯ ಹೆಸರಿನಲ್ಲಿ ನಮ್ಮ ಬದುಕನ್ನೇ ಕಸಿದುಕೊಳ್ಳಲಾಗ್ತಾ ಇದೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಬಡವರ ಹಸಿವು ನೀಗಿಸಿ
ದೊರಕಿಸಬೇಕಾದ ಅನ್ನಭಾಗ್ಯದ ಅಕ್ಕಿ ಈಗ ಕಾಳಸಂತೆಯ ಪಾಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಕಬಾಡಿಗೇರದಲ್ಲಿ ಪಡಿತರ ಅಕ್ಕಿಯ ಬೃಹತ್ ದಂಧೆ ಬಯಲಾಗಿದೆ. ರಾತ್ರೋರಾತ್ರಿ ಅಕ್ಕಿ ಸಾಗಿಸುತ್ತಿರುವ ದೃಶ್ಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಚಿತ್ರದುರ್ಗದಲ್ಲಿ ಭೀಕರ ರಸ್ತೆ ಅಪಘಾತವೊಂದು ಸಂಭವಿಸಿದೆ. ಬುಲೆರೋ ಚಾಲಕನ ಅಜಾಗರೂಕತೆಗೆ ರೈತನ ಜೀವನಾಧಾರವಾಗಿದ್ದ 2 ಎತ್ತುಗಳು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಎತ್ತಿನ ಬಂಡಿಗೆ ಡಿಕ್ಕಿ ಹೊಡೆದ ಬುಲೆರೋ ಬಳಿಕ ಕಾರಿಗೂ ಡಿಕ್ಕಿಯಾಗಿ ಪಲ್ಟಿಯಾಗಿದೆ. ಘಟನೆಯಲ್ಲಿ ರೈತನ ಸ್ಥಿತಿ ಗಂಭೀರವಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರದ ಸ್ವರೂಪ ಬದಲಾಗ್ತಾ ಇದೆ. ಈಗ ಕೈಯಿಂದ ಕೈಗೆ ಹಣ ಪಡೆಯುವ ಬದಲು ಡಿಜಿಟಲ್ ರೂಪದಲ್ಲಿ ಲಂಚ ಪಡೆಯುವ ಕಿರಾತಕರು ಪತ್ತೆಯಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಭೀಮರಾಯನಗುಡಿಯಲ್ಲಿರುವ ಕೃಷ್ಣ ಭಾಗ್ಯ ಜಲ ನಿಗಮದ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಮಿಂಚಿನ ದಾಳಿ ನಡೆಸಿದ್ದಾರೆ. ಲಂಚ ಪಡಿತಾ ಇದ್ದ 2 ಇಂಜಿನಿಯರ್ಗಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೆಂಡಾಮಂಡಲವಾಗಿದ್ದಾರೆ. ಎಲೆಕ್ಟ್ರಿಕ್ ವಾಹನಗಳ ಮೇಲೆ ರಾಜ್ಯ ಸರ್ಕಾರ ವಿಧಿಸಿರುವ ತೆರಿಗೆ ನೀತಿಯನ್ನ ಕಟುವಾಗಿ ಟೀಕಿಸಿರುವ ಜೋಶಿ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಅಂತ ಗುಡುಗಿದ್ದಾರೆ. ಚಿತ್ರದುರ್ಗದ ರಾಷ್ಟ್ರೀಯ ಹೆದ್ದಾರಿ 48ರ ಬಳ್ಳೆಕಟ್ಟೆ ಗ್ರಾಮದ ಬಳಿ ಪುಂಡ ಯುವಕರು ನಡು ರಸ್ತೆಯಲ್ಲೇ ವೀಲಿಂಗ್ ಮಾಡಿ ವಾಹನ ಸವಾರರ ಜೀವದ ಜೊತೆ ಚೆಲ್ಲಾಟವಾಡಿದ್ದಾರೆ. ಹಾನ್ ಮಾಡಿದ್ದಕ್ಕೆ ಕಾರು ಚಾಲಕನನ್ನೇ ಗುರಾಯಿಸುತ್ತಾ ದಾರಿ ಬಿಡದೆ ಅಟ್ಟಹಾಸ ಮೆರೆದಿದ್ದು ಸದ್ಯ ಭರಮಸಾಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿಡಿಯೋ ಸಖತ್ ವೈರಲ್ ಆಗಿದೆ. ಪುಂಡರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಏರುತ್ತಿರುವಾಗಲೇ ರಾಯಚೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಕಾವು ಏರುತ್ತಿರುವಾಗಲೇ ರಾಯಚೂರು ಜಿಲ್ಲಾ ಕಾಂಗ್ರೆಸ್ನಲ್ಲೇ ಭಿನ್ನಮತ ಸ್ಫೋಟಗೊಂಡಿದ್ದು ಸಚಿವ ಎನ್ಎಸ್ ಬೋಸರಾಜು ಹಾಗೂ ಅವರ ಪುತ್ರ ರವಿ ಬೋಸರಾಜ್ ವಿರುದ್ಧ ಜಿಲ್ಲೆಯ ಮುಸ್ಲಿಂ ಮುಖಂಡರು ಬಹಿರಂಗವಾಗಿಯೇ ಬಂಡಾಯವೆದ್ದಿದ್ದಾರೆ. ತಂದೆ ಮಗನ ರಾಜಕೀಯ ಹಸ್ತಕ್ಷೇಪದ ವಿರುದ್ಧ ಕಾಂಗ್ರೆಸ್ನ ಹಿರಿಯ ಮುಖಂಡ ಬಶೀರುದ್ದೀನ್ ಆಕ್ರೋಶ ಹೊರಹಾಕಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಕಾರ್ಮೋಡ ಈಗ ಕಲಬುರಗಿಯ ಆಟೋ ಚಾಲಕರ ಬದುಕಿಗೆ ಬಿಸಿ ಮುಟ್ಟಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದ ಸಂಘರ್ಷದ ಪರಿಣಾಮವಾಗಿ ಜಿಲ್ಲೆಯಲ್ಲಿ ಆಟೋ ಎಲ್ಪಿಜಿ ಅಭಾವ ತಲೆದೋರಿದ್ದು ಚಾಲಕರು ಬೀದಿಗಿಳಿಯುವಂತಾಗಿದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಕಿಡಿ ಈಗ ಹುಬ್ಬಳ್ಳಿಯ ಆಟೋ ಚಾಲಕರ ಹೊಟ್ಟೆಯ ಮೇಲೆ ಹೊಡೆದಿದೆ. ಆಟೋಗಳನ್ನೇ ನಂಬಿ ಬದುಕು ನಡೆಸುತ್ತಿದ್ದ ನೂರಾರು ಕುಟುಂಬಗಳು ಈಗ ಬೀದಿಗೆ ಬೀಳುವ ಆತಂಕ ಎದುರಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಇಂಧನ ಬಿಕ್ಕಟ್ಟು ಹುಬ್ಬಳ್ಳಿಯಲ್ಲಿ ಆಟೋ ಎಲ್ಪಿಜಿ ಅಭಾವವನ್ನ ಸೃಷ್ಟಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಗ್ಯಾಸ್ ಅಭಾವದಿಂದಾಗಿ ಮೀನುಗಾರಿಕೆ ಸಂಪೂರ್ಣ ಸ್ತಬ್ಧವಾಗಿದ್ದು ಇಂಧನವಿಲ್ಲದೆ ಬೋಟ್ಗಳು ಸಮುದ್ರಕ್ಕೆ ಇಳಿಯದಂತಾಗಿ ಮೀನುಗಾರರ ಜೀವನೋಪಾಯಕ್ಕೆ ಭಾರಿ ಪೆಟ್ಟು ಬಿದ್ದಿದೆ. ನಡು ಸಮುದ್ರದಲ್ಲಿ ಬೋಟ್ಗಳು ನಿಶ್ಚಲವಾಗಿ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಮೀನಿನ ಬೆಲೆ ಗಗನಕ್ಕೇರಿದ್ದು ಪ್ರವಾಸೋದ್ಯಮ ಹಾಗೂ ಹೋಟೆಲ್ ಉದ್ಯಮದ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ವಿಜಯನಗರ ಜಿಲ್ಲೆಗಳಲ್ಲಿ ಗ್ಯಾಸ್ ಸಿಲಿಂಡರ್ ಹಾಹಾಕಾರ ಶುರುವಾಗ್ತಾ ಇದ್ದಂತೆ ಜನರೆಲ್ಲ ಎಲೆಕ್ಟ್ರಾನಿಕ್ ಶಾಪ್ಗಳತ್ತ ದೌಡಾಯಿಸ್ತಾ ಇದ್ದಾರೆ. ಗ್ಯಾಸ್ ಬದಲಿಗೆ ವಿದ್ಯುತ್ ಒಲೆ ಬಳಸಿ ಅಡುಗೆ ಮಾಡೋಣ ಅಂದ್ರೆ ಈಗ ಮಾರುಕಟ್ಟೆಯಲ್ಲಿ ವಿದ್ಯುತ್ ಒಲೆಗಳಿಗೂ ಭಾರಿ ಡಿಮ್ಯಾಂಡ್ ಬಂದಿದೆ. ಬೇಡಿಕೆ ಹೆಚ್ಚಾದ ಬೆನ್ನಲ್ಲೇ ಎಷ್ಟು ಅಂಗಡಿಗಳಲ್ಲಿ ಸ್ಟಾಕ್ ಖಾಲಿಯಾಗಿದ್ದು ಜನ ಒಲೆಗಾಗಿ ಅಂಗಡಿ ಅಲೆಯುವಂತಾಗಿದೆ. ಧಾರವಾಡದ ರಾಯಪುರ ರಸ್ತೆಯಲ್ಲಿ ಇಂಧನಕ್ಕಾಗಿ ಆಟೋ ಚಾಲಕರು ನಡೆಸಿರುವ ಸುದೀರ್ಘ ಹೋರಾಟ. ಆಟೋ ಎಲ್ಪಿಜಿಗಾಗಿ ಬರೋಬ್ಬರಿ 1.5 ಕಿಲೋಮೀಟರ್ ದೂರದವರೆಗೆ ಆಟೋಗಳು ಸಾಲು ಕಟ್ಟಿ ನಿಂತಿದೆ. ಬೆಳಗ್ಗೆ ದುಡಿಯಲು ಹೋಗಬೇಕಾಗಿದ್ದಂತಹ ಚಾಲಕರು ಈಗ ಬಂಕ್ ಮುಂದೆ ಗಂಟೆಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಉಂಟಾಗಿದೆ. ಮಧ್ಯಪ್ರಾಚ್ಯ ದೇಶಗಳ ನಡುವೆ ನಡೆಯುತ್ತಿರುವ ಇರಾನ್ ಇಸ್ರೇಲ್ ಮಹಾಯುದ್ಧದ ಕಿಡಿ ಈಗ ಚಿತ್ರದುರ್ಗದ ಕೋಳಿ ಫಾರ್ಮ್ ಮಾಲೀಕರ ಹೊಟ್ಟೆಯ ಮೇಲೆ ಹೊಡೆದಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಮೊಟ್ಟೆ ಉತ್ಪಾದಿಸುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಚಿತ್ರದುರ್ಗ ಜಿಲ್ಲೆ ಮೊಟ್ಟೆ ಉದ್ಯಮಕ್ಕೆ ಈಗ ಯುದ್ಧದ ಕಾರ್ಮೋಡ ಕವಿದಿದೆ. ಕಳೆದ 15 ದಿನಗಳಿಂದ ಮೊಟ್ಟೆ ರಫ್ತಿನಲ್ಲಿ ಭಾರಿ ಹಿನ್ನಡೆಯಾಗ್ತಾ ಇದ್ದು ಉದ್ಯಮ ಅಕ್ಷರಶಃ ನಲುಗಿ ಹೋಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.